ಕರ್ನಾಟಕ ರಾಜ್ಯ ಮಗದೊಂದು ಬಂದ್ಗೆ ನಾಳೆ ಸಜ್ಜಾಗಬೇಕಿದೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಈ ಬಂದ್ಗೆ ಕರೆಯನ್ನು ಕೊಟ್ಟಿವೆ. 600ಕ್ಕೂ ಹೆಚ್ಚು ಅಧಿಕ ಸಂಘಟನೆಗಳು ಬೆಂಬಲವನ್ನೇನೂ ಕೊಟ್ಟಿವೆ. ಕೆಲವು ಸಂಘಟನೆಗಳು ನೈತಿಕ ಬೆಂಬಲವನ್ನು ನೀಡಿ ಜಾರಿಕೊಂಡಿವೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಈ ಬಂದ್ ನಡೆಯುತ್ತೆ. ವಿವಿಧ ಸಂಘಟನೆಗಳು ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ತನಕ ಬೃಹತ್ ಪ್ರತಿಭಟನಾ ಜಾಥಾ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಆದರೆ ಟೌನ್ ಹಾಲ್ ಬಳಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿದ್ದು, ಪ್ರತಿಭಟನಾಕಾರರು ಕೇಂದ್ರ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ, ಸ್ವಾತಂತ್ರ್ಯ ಉದ್ಯಾನದವರೆಗೆ ಪ್ರತಿಭಟನೆ ಜಾಥಾ ನಡೆಸಬಹುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಂದ್ ಕರೆ ಕೊಡ್ತಾರೆ, ಬಂದ್ಗೆ ಅವರ ಜವಾಬ್ದಾರಿ ಅವ್ರು ತಗೋಬೇಕು. ನಗರದ ಮುಖ್ಯ ರಸ್ತೆಗಳಲ್ಲಿ ಎಲ್ಲೂ ಮೆರವಣಿಗೆ ಅವಕಾಶ ಇಲ್ಲ. ಮೆರವಣಿಗೆ ಮಾಡಲೇಬೇಕು ಅಂದರೆ ಅವರು ನಮ್ಮ ವೆಸ್ಟ್ DCP ಅವರಿಗೆ ಪರ್ಮಿಷನ್ ತಗೊಂಡು ಸಿಟಿ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ ತನಕ ಅವ್ರು ಮೆರವಣಿಗೆ ಮಾಡ್ಬೋದು. ರಿಕ್ವೆಸ್ಟ್ ಮಾಡ್ತೀವಿ, ಅಂಗಡಿ ಬಂದ ಅದಕ್ಕೂ ಅವಕಾಶ ಇಲ್ಲ. ಸೊ ಯಾರು ಒತ್ತಾಯಪೂರ್ವಕ ಆಗಿರಲಿ, ರಿಕ್ವೆಸ್ಟ್ ಮಾಡೋದಿರಲಿ, ಅದಕ್ಕೆ ಇದಿಲ್ಲ. ಇನ್ನು ನಾಳಿನ ಬಂದ್ ಸ್ವರೂಪ ಹೇಗಿರುತ್ತೆ? ನೀವು ಮನೆಯಿಂದ ಹೊರಗೆ ಬರ್ಬೋದಾ? ನಿಮ್ಮ ವಾಹನಗಳು ಹೊರಗೆ ಬಂದ್ರೆ ಸಮಸ್ಯೆ ಇಲ್ವಾ? ಜೊತೆಗೆ ಶಾಲಾ ಕಾಲೇಜಿಗೆ ರಜೆ ಇದೆಯಾ ಇಲ್ವಾ? ಎಲ್ಲ ಮಾಹಿತಿಗಳನ್ನ ಕೊಡ್ತೀವಿ ನೋಡಿ. ಆಲ್ರೈಟ್, ನಾಳೆಯ ಬಂದಿನ ಕತೆ ಹೀಗೆ ನೋಡ್ಬಿಡೋಣ ಮೊದಲು, ಆಮೇಲೆ ಅದು ಏನು ಎತ್ತ. ಸರೋಜಿನಿ ಮಹಿಷಿ ವರದಿ ಅಂದರೆ ಏನು ಅನ್ನೋದು ಬಹುಜನರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕೆ ಅದನ್ನು ತಿಳ್ಕೊಬೇಕೀಗ. 32 ವರ್ಷದ ಹಿಂದೆ ಬಂದಿರೋ ವರದಿ, 86, 87 ಅಲ್ವಾ? ಈಗ 45 ಆದವನು 10 ವರ್ಷದ ಹುಡುಗ ಅಥವಾ ಹುಡುಗಿ, ವಾಟ್ ಎವರ್, ಹೆಂಗಸು, ಹಂಗ ಗೊತ್ತೇ ಇಲ್ಲ ಏನು ಅಂತ. ಬಂದ ಆಮೇಲೆ ಹೇಳೋಣ. ಆದರೆ ನಾಳೆ ಫಸ್ಟ್ ಏನು ಹೇಳೋಣ, ಹಿಂದಕ್ಕೆ ಹೋಗೋಕೆ ಮೊದಲು. ರಸ್ತೆಗೆ ಬಹುಶಃ ಇಳಿಯಲ್ಲ ಅಂತಿದ್ದಾರೆ ಸುಮಾರು 2 ಲಕ್ಷ ಆಟೋಗಳು ಒಟ್ಟಾರೆ ಬೆಂಗಳೂರು ಸೇರಿದಂತೆ. 1.5 ಲಕ್ಷ ಓಲಾ, ಊಬರ್ ಟ್ಯಾಕ್ಸಿಗಳು ಕೂಡ ಇರಲ್ಲ ಅನ್ನೋದು ಒಂದು ಲೆಕ್ಕಾಚಾರ. ಸುಮಾರು 25,000 ಮ್ಯಾಕ್ಸಿ ಕ್ಯಾಬ್ಗಳು, 10,000 ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗತ್ವೆ ಅಂತ ಹೇಳ್ತಿದ್ದಾರೆ. KSTDC, ಮೇರು, ಮೆಗಾ ಈ ಕ್ಯಾಬ್ಗಳೆಲ್ಲ ಬಂದ್ಗೆ ಬೆಂಬಲ ಕೊಟ್ಟಿವೆ ಎಂಬುದು ಆ ಸಂಘಟನೆಗಳ ಹೇಳಿಕೆ. ಸರ್ಕಾರಿ ಕಾರು ಓಡಿಸುವ ಚಾಲಕರು ಬಂದ್ಗೆ ಬೆಂಬಲವನ್ನೇನು ಸೂಚಿಸಿದ್ದಾರೆ. ಹಾಗಾಗಿ ಸಚಿವರಿಗೆ ಬಿಸಿ ಮುಟ್ಟಬೇಕು. ಬಟ್ ನನಗೆ ಗೊತ್ತಿಲ್ಲ, ಡೌಟ್ ಇದೆ. ಯಾಕಂದರೆ ಭಾಳ ಚಾಲಕರು ಸಚಿವರಿಗೆ ತುಂಬ ಹತ್ತಿರದವರಾಗಿರ್ತಾರೆ. ಅದಕ್ಕೆ ಹಂಗಾಗಿ ಗೊತ್ತಿಲ್ಲ. ಐ ಡೋಂಟ್ ನೋ ಏನಾಗತ್ತೋ. ಬೇರೆ ಸರ್ಕಾರಿ ಕಚೇರಿ ವಾಹನಗಳಿಗೆ ಆಗ್ಬೋದೇನೋ, ಗೊತ್ತಿಲ್ಲ. ಅದು ನಿಂತಲ್ಲೇ ನಿಲ್ಲಬಹುದು. 9,000 ಖಾಸಗಿ ಬಸ್ಸು ಸೇರಿ ಒಂದು 5-6 ಲಕ್ಷ ವಾಹನ ಅಂತಿದ್ದಾರೆ. ಅಷ್ಟರ ಮಟ್ಟಿಗೆ 4 ಲಕ್ಷ ಸದಸ್ಯರಿರುವ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಬೆಂಬಲ ಬಂದಿದೆಯಂತೆ. ಇದು ಬಂದರೆ ಸುಮಾರು ಜನಕ್ಕೆ ಕಷ್ಟ ಬೀಳುತ್ತೆ. ಯಾಕಂದರೆ ಬೀದಿ ಬದಿ ವ್ಯಾಪಾರ ನಿಂತರೆ ವ್ಯಾಪಾರ ಮಾಡೋರಿಗೂ ಕಷ್ಟ, ಆ ವ್ಯಾಪಾರದಿಂದ ಹೋಗ್ತಿದ್ದವ್ರಿಗೂ ಕಷ್ಟ, ಇಬ್ಬರಿಗೂ ಕಷ್ಟ ಆಗುತ್ತೆ. ಬಟ್ಟೆ ಅಂಗಡಿ, ಚಾಟ್ಸು, ತರಕಾರಿ, ಹೂವು, ಹಣ್ಣು ಇವೆಲ್ಲ ಇರಲಿಕ್ಕಿಲ್ಲ ಅನ್ನೋದು ನಮ್ಮ ವರದಿಗಾರರ ರಿಪೋರ್ಟ್ಗಳು. ಮತ್ತು ಬೀದಿ ಬದಿ ಹೋಟೆಲ್ ಇಲ್ಲ ಅಂದಮೇಲೆ ಚಾಟ್ಸ್ ಇಲ್ಲ, ಬೀದಿ ಬದಿ ಹೋಟೆಲ್ ಇಲ್ಲ ಅಂದಮೇಲೆ ಚೀಪಾಗಿ ಸಿಕ್ಬೋದಾದ ಇಡ್ಲಿ ಇಲ್ಲ, ದೋಸೆ ಇಲ್ಲ, ಚಿತ್ರಾನ್ನ ಇಲ್ಲ, ಪಲಾವ್ ಇಲ್ಲ, ಆಮೇಲೆ ಡ್ಯಾಶ್ 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 ನಾನ್ ವೆಜ್ಗಳಿಲ್ಲ, ಯಾವುದೂ ಇಲ್ಲ. ಇದ್ಯಾವುದು ಇಲ್ಲ ಅಂತ. ಈ ಒಂದು ಕರ್ನಾಟಕ ಬಂದ್ ಯಾವುದೇ ರೀತಿಯ ಕಮರ್ಷಿಯಲ್ ಬಂದ್ ಅಲ್ಲ. ಹಾಗಾಗಿ ನಾವು ನಮ್ಮ ರಾಜ್ಯದ ಹಕ್ಕು, ಉದ್ಯೋಗದಲ್ಲಿ ನಮ್ಗೆ ಅವಕಾಶ ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಈ ಅವಕಾಶ ಬೇಕು, ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ಉಳಿಯಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬಂದ್ಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ದೇವೆ. ಫೆಬ್ರವರಿ 13ನೇ ತಾರೀಕಿಗೆ ಕನ್ನಡ ಪರ ಹೋರಾಟಗಾರರು ಸರೋಜಿನಿ ಮಹಿಷಿ ವರದಿ ಕರ್ನಾಟಕದಲ್ಲಿ ಜಾರಿಯಾಗಬೇಕು, ಕನ್ನಡದವರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯಮಗಳಲ್ಲಿ ಕನ್ನಡದವರಿಗೆ ಪ್ರಥಮ ಆದ್ಯತೆ ದೊರಕಬೇಕು ಅಂತ ಹೇಳುವ ಉದ್ದೇಶದಿಂದ 13ನೇ ತಾರೀಕಿಗೆ ಕರೆ ಕೊಟ್ಟಿರುವಂತಹ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘವು ನೈತಿಕವಾದ ಬೆಂಬಲವನ್ನು ಈಗಾಗಲೇ ಕೊಡ್ತೇವೆ ಅಂತ ನಾವು ಘೋಷಣೆ ಮಾಡಿದ್ದೇವೆ. 13ನೇ ತಾರೀಕು ನಡೀತಕ್ಕಂಥ ಕನ್ನಡ ಪರ ಸಂಘಟನೆಗಳೇನು ಬಂದ್ ಕರೆ ಕೊಟ್ಟಿದ್ದಾರೆ, ಇದು ಸರೋಜಿನಿ ಮಹಿಷಿ ವರದಿಯನ್ನ ಏನು ಕನ್ನಡಿಗರಿಗಾಗಿ ಉದ್ಯೋಗ ಅನ್ನೋದೇಳಿ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದು ನ್ಯಾಯಯುತವಾಗಿರೋದ್ರಿಂದ ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಫೆಬ್ರವರಿ 13ಗೆ ನಮ್ಮದು ಸಂಪೂರ್ಣ ಬೆಂಬಲ. ಕನ್ನಡ ಪರ ಸಂಘಗಳು ಇವತ್ತಿನ ದಿವಸ ಏನು ನಾಗೇಶ್ ಚಳವಳಿ ನಡೆಸ್ತಾ ಇದ್ದಾರೆ, ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಸರ್ಕಾರಿ ವಾಹನಗಳು ಒಂದೂ ಕಚೇರಿಯಿಂದ ಹೊರಗಡೆ ಬರೋದಿಲ್ಲ. ಅವತ್ತಿನ ದಿವಸ ಸಚಿವಾಲಯ, ಲೆಜಿಸ್ಲೇಚರ್ ಹೋಮು, ಕುಮಾರ ಗೆಸ್ಟ್ ಹೌಸು, ಆ ಎಲ್ಲ ಇಲಾಖೆಗಳು, ನಿಗಮ ಮಂಡಳಿಗಳು, ಕಾರ್ಪೊರೇಷನ್ಗಳು, ಪ್ರತಿಯೊಬ್ಬ ವೆಹಿಕಲ್ಸನ್ನು ಸರ್ಕಾರಿ ವೆಹಿಕಲ್ ಹೊರಗಡೆ ತರಬಾರ್ದು ಅಂತ ಈಗಾಗಲೇ ನಾನು ಮನವಿ ಮಾಡ್ಕೊಂಡಿದ್ದೀನಿ.
ಕರ್ನಾಟಕ ರಾಜ್ಯಾದ್ಯಂತ ನಾಳೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘದ ಒಕ್ಕೂಟದ ಕಡೆಯಿಂದ ಸುಮಾರು ಕರ್ನಾಟಕದಲ್ಲಿ 4,80,000 ಬೀದಿ ಬದಿ ಪ್ರತಿನಿಧಿಗಳಿದ್ದಾರೆ. ನಾಳೆ ಏನು ಒಂದು ನೇತೃತ್ವದಲ್ಲಿ ನಾಗೇಶ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದನ್ನು ಕರೆದುಕೊಟ್ಟಿದ್ದಾರೋ ಅದಕ್ಕೆ ಸಂಪೂರ್ಣವಾಗಿ ನಮ್ಮದು ಬೆಂಬಲ ಇದೆ. ಓಕೆ, ಬೆಂಬಲ ಇರುವವರ ಕಥೆ ಇದು. ಹೌದು. ಹಾಗಾದರೆ ಬೆಂಬಲ ಕೊಟ್ಟಂಗೆ ಅಥವಾ ಕೊಡದೇ ಇರುವವರ ಕಥೆ ಏನು? ನೈತಿಕ ಬೆಂಬಲ. ನೈತಿಕ ಅಂದ್ರೆ ಏನು? ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಪಡೆ ನಾವು ಇರ್ತೀವಿ, ನೀವೇನೋ ಮಾಡ್ಕೊಳ್ಳಿ, ನಾವು ಯಾಕೆ ಬಯಸ್ಕೋಬೇಕು, ಯಾಕೆ ಸುಮ್ಮನೆ ನಾವು ಯಾಕೆ ಬಯಸ್ಕೋಬೇಕು ಯಾರು ಕೆಲವರು ಅಂತ ಅಷ್ಟೇ ತಾನೆ. ಓಕೆ, ಯಾರ್ಯಾರ್ದು ನೈತಿಕ ಬೆಂಬಲ? KSRTC BMTC ಸೇವೆ ನೈತಿಕ ಬೆಂಬಲ ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ. ನೈತಿಕ ಬೆಂಬಲ KSRTC BMTC ಅಂತಂದರೆ ಅರ್ಧ 30% ಬಂದು ಡಮಾರಾಗ್ಬಿಡುತ್ತೆ. ಬಸ್ ಬಂತು ಅಂದರೆ ಜನ ಬಂದ್ಬಿಡ್ತಾರೆ. ಜನ ಬರಲಿಲ್ಲ, ರಸ್ತೆ ಖಾಲಿ ಅಂದರೆ ಮಾತ್ರ ಬಂದ್ ಯಶಸ್ಸು ಅಂತ ನಮ್ಮ ಲೆಕ್ಕಾಚಾರ. ನಮ್ಮ ಲೆಕ್ಕಾಚಾರ ಏನು? ಬಂದ್ ಅಂದರೆ ಜನ ಇರಬಾರ್ದು, ಎಲ್ಲುವೆ ಅಂಗಡಿಗಳೆಲ್ಲ ಬಾಗ್ಲಾಕೊಂಡಿರ್ಬೇಕು, ವಾಹನಗಳು ಓಡಾಡ್ತಾ ಇರಬಾರ್ದು, ಖಾಲಿ ಇರಬೇಕು. ರಸ್ತೆಯಲ್ಲೇ ಕ್ರಿಕೆಟ್ ಆಡುವುದು, ನಾಯಿಗಳು ರಸ್ತೆಯ ಮಧ್ಯೆ ಮಲಗಿರುವುದು, ಈ ತರದ ದೃಶ್ಯಾವಳಿಗಳು. BMTC KSRTC ಬಂದ್ಬಿಟ್ರೆ ಅದಾಗಲ್ಲ, ಜನ ಬಂದ್ಬಿಡ್ತಾರೆ, ಅವ್ರಿಗೆ ಅನಿವಾರ್ಯ ಆಗ್ಬಿಟ್ಟಿರುತ್ತೆ, ಬಂದ್ಬಿಡ್ತಾರೆ ಆರಾಮಾಗಿ, ಅವಾಗ ಕಷ್ಟ ಆಗತ್ತೆ. ಹಾಗಾದ್ರೆ ಪರಿಸ್ಥಿತಿ ನೋಡಿಕೊಂಡು ಏನು ಸಾರ್ ತೀರ್ಮಾನ ಅಂತಂದ್ರೆ ಏನಿಲ್ಲ, ಕಲ್ಲು ಪಲ್ಲು ಹೊಡೆದು ಡ್ಯಾಮೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಿಸ್ಕ್ ಯಾಕೆ ಅಂತ ಬಸ್ಸಿಂದ ತಗೋತಾರೆ. ಅದು ಪರಿಸ್ಥಿತಿ ನೋಡಿಕೊಂಡು. ನಮ್ಮ ಮೆಟ್ರೋ ರೈಲು ಸೇವೆ ಅದು ಅಬಾಧಿತವಾಗಿ ಮುಂದುವರಿಯುತ್ತೆ ಅಲ್ವಾ ಅಂತ ಹೇಳ್ತಿದ್ದಾರೆ. ಇನ್ನು ಸರ್ಕಾರಿ ಮತ್ತು ಖಾಸಗಿ ಶಾಲೆ ಕಾಲೇಜು ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ ಅಂತ ಅವರು ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ. ನೀವು ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀರಿ. ಕಾಲೇಜ್ ಏನೋ ಓಕೆ, ಮಕ್ಕಳು ದೊಡ್ಡವಾಗಿರ್ತವೆ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮನೆಗೆ ಬರುತ್ತವೆ ಅತ್ಲ ಕಡೆಗೆ. ಸಣ್ಣ ಮಕ್ಕಳ ಕತೆ ಏನಾರು ಎಜುಕೇಜಿ ಕಡಿಮೆ ಆದರೆ ನೋಡ್ರಪ್ಪ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮಾಡಿ, ಪರಿಸ್ಥಿತಿ ನೋಡಿಕೊಂಡು ಅಂತಮೇಲೆ ಹುಷಾರಾಗಿರಿ, ರಿಸ್ಕ್ ಬೇಡ. ಬಟ್ ಬೆಂಗಳೂರು ವಿಶ್ವವಿದ್ಯಾಲಯದವರು ಮಾತ್ರ ಯಾವುದೋ ಕೆಲವು ಪರೀಕ್ಷೆಗಳನ್ನು ಸ್ನಾತಕೋತ್ತರ ಯಾವುದೋ ಪರೀಕ್ಷೆಗಳನ್ನು ಮುಂದಕ್ಕೆ ಹಾಕ್ಕೊಂಡಿದ್ದಾರೆ, ರಿಸ್ಕೇ ಬೇಡ ಅಂತ. ಬ್ಯಾಂಕು, ಹೋಟೆಲ್ಲು, ಶಾಪಿಂಗ್ ಮಾಲು ನೈತಿಕ ಬೆಂಬಲ. ತಗೊಳಪ್ಪ, ಬೆಸ್ಟ್ ಆಯ್ತಲ್ಲ. ಬ್ಯಾಂಕ್ ಬಿಡ್ರಪ್ಪ, ಮೊನ್ನೆ ಇನ್ನೂ 3 ದಿನ ಮಾಡಿದ್ರು, ಹಂಗಾಗಿ ಇಲ್ಲ. ಇನ್ನು ಹೋಟೆಲ್ಲು, ಶಾಪಿಂಗ್ ಮಾಲು ಇವೆರಡು ನೈತಿಕ ಬೆಂಬಲ ಅಂತ ಬಾಗಿಲು ತೆಕ್ಕೊಂಡ್ರೆ ಜನ ಬಸ್ ಇರುತ್ತೆ ಹೊರಕ್ಕೆ ಬಂದ್ರು, ಹೋಟೆಲ್ ಇರುತ್ತೆ ತಿಂದ್ರು, ಬೇಜಾರಾದ್ರೆ ಮಾಲ್ ಹೊಂಟ್ರು, ಇನ್ಯಾವ ಬಂದಾಗತ್ತವಾಗ ಎಫೆಕ್ಟೇ ಇಲ್ಲ. ಸಿನಿಮಾ ಥಿಯೇಟರ್, ಸಿನಿಮಾ ಶೂಟಿಂಗ್ ನೈತಿಕ ಬೆಂಬಲ ಅದು ತಗೊಳ್ರಪ್ಪ. ಇನ್ನೇನು ಮಾಲ್ ಅಂದರೆ ಸಿನಿಮಾ ಥಿಯೇಟರ್, ಸಿಂಗಲ್ ಸ್ಕ್ರೀನು ಇದೆಲ್ಲ ಇರುತ್ತೆ, ಅಲ್ಲಿಗೆ. ಸರ್ಕಾರಿ ಕಚೇರಿ ಎಂದಿನಂತೆ ಸರ್ಕಾರಿ ನೌಕರರಿಂದ ನೈತಿಕ ಬೆಂಬಲ. ನೈತಿಕ ಬೆಂಬಲ ಅಷ್ಟೇ. ಆಸ್ಪತ್ರೆ, ಮೆಡಿಕಲ್ ಶಾಪು, ಹಾಲು ಪೇಪರ್ ಅದು ಬಿಡಿ, ಅದು ಇದ್ರೂ ಇರುತ್ತೆ, ಇಲ್ದಿದ್ರೂ ಇರಬೇಕದು ಅಷ್ಟೇ. ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು ಅನ್ನೋ ಬಗ್ಗೆ ನಮ್ಮದು ಸಹಮತ ಇದೆ, ನಮ್ಮ ಸಂಪೂರ್ಣ ನೈತಿಕ ಬೆಂಬಲ ಇದೆ. ಆದರೆ ಈ ಬಂದ್ ಮಾಡಬೇಕು ಅನ್ನೋ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಿಲ್ಲ. ಬಹುಶಃ ನಾವು ಬಲವಂತವಾಗಿ ಬಂದ್ ಮಾಡಿ ಅಂತ ಹೇಳೋ ಪರಿಸ್ಥಿತಿ ಅದು ಕಷ್ಟವಾಗ್ಬೋದು, ಆದರೆ ನಮ್ಮ ಬೆಂಬಲ ಇದೆ. ನಾವಂತೂ ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಪೂರ್ವ ಸಿದ್ಧತೆ ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ನಾವು ಸ್ಪೆಷಲ್ ಕ್ಲಾಸ್ಗಳು ಮಾಡಿ ಅನೇಕ ರಜೆಗಳನ್ನ ಕಾಂಪನ್ಸೇಟ್ ಮಾಡ್ತಾ ಇದ್ದೇವೆ. ಪರಿಸ್ಥಿತಿಗಳನ್ನ ಈಗಾಗಲೇ ಹಲವಾರು ಬಂದ್ಗಳನ್ನು ನಾವು ಕಂಡಿದ್ದೇವೆ. ಇನ್ನು ನಾಳೆ ನಡೆಯುವ ಬಂದಿಗೆ ಬೆಂಗಳೂರು ನಗರದ ಹೋಟೆಲುಗಳು ಬೆಂಬಲ ಕೊಡುವುದಿಲ್ಲ, ಎಲ್ಲ ಹೋಟೆಲುಗಳು ತೆರೆದಿರುತ್ತದೆ. ನಾವು ಬಂದ್ ಮಾಡದೇ ಇರ್ಬೋದು, ಬೀದಿಗೆ ಪ್ರತಿಭಟನೆ ಮೂಲಕ ಇಳಿದೇ ಇರ್ಬೋದು, ಆದರೆ ನಮ್ಮ ಬೆಂಬಲ ಮತ್ತು ಹೋಲ್ ಹಾರ್ಟೆಡ್ ಸಪೋರ್ಟ್ ಅಂತ ಏನು ಹೇಳ್ತೀವಿ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಬೆಂಬಲ ಇದೆ. ಸರ್, ನೀವು ಹಿಂದೆ ಹೇಳಿದ್ರಿ ಬಂದ್ಗಳು ಕೊನೆ ಅಸ್ತ್ರ ಆಗಬೇಕು. ಈಗಲೂ ಹೇಳ್ತೀನಿ, ಬಂದೇ ಅಂತಿಮ ಅಂತ ನಾನು ಹೇಳಲ್ಲ. ಮತ್ತೆ ಈ ಬಂದಿಂದ ಆಗೋ ನಷ್ಟನೂ ನಮಗೇನೆ, ನಮಗೇ ನಷ್ಟ ಇದು. ಬಟ್ ಕೊನೆಯ ಅಸ್ತ್ರ ಅದು ಅಂತ, ಆ ಕೊನೆಯ ಅಸ್ತ್ರವಾದಂಥ ಪರಿಸ್ಥಿತಿಯನ್ನು ತಲುಪಿದ್ರ ಒಂದು. ನಂಬರ್ 2, ಬಂದು ಮತ್ತಿತರ ಕೊನೆಯ ಅಸ್ತ್ರಗಳ ಪ್ರಯೋಗ ಆಗಬೇಕಾದ್ರೆ ವ್ಯಾಪಕವಾದಂತಹ ಮಾತುಕತೆಗಳು, ಸಂಘಟನೆಗಳ ನಡುವೆಯ ಒಮ್ಮತಗಳು ಮೂಡೋದು ಉತ್ತಮ. ಯಾರ್ಯಾರೋ ನನಗೆ ತೋಚ್ತು ಅಂತ ಯಾವುದೊಂದು ಕನ್ನಡ ಸೇನೆ ಯಾವುದೊಂದು ಗುಂಪಿನವರೊಬ್ರು ನಾಳೆ ಬಂದ್ 3 ಜನ ಯಾವುದೋ ಒಂದು ಹೋಟ್ಲಲ್ಲಿ ಕುತ್ಕೊಂಡ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಬಂದ್ ನಾಳೆ ಬಂದು ಮಾಡಬೇಕು ಅಂತ ಹೇಳ್ಬಿಟ್ರೆ ಆಗೋಯ್ತು. ಅವ್ರಿಗೆ ಹಿಂಗೆ ಹೇಳ್ಬಿಟ್ಟ ತಕ್ಷಣ ಕೇಳ್ಬಿಡ್ಬೇಕು ಎಲ್ಲರೂ. ಈಗ ಇನ್ಯಾರೋ ಒಬ್ರು ಬಂದ್ ನಾಳೆ ಅಂತೀನಿ, ಅಲ್ಲಿ ಬಂದ್ ಹಿಂಗೆ ನಡೆಯಲ್ಲ. ಜೋಕ್ ಆಗ್ತೀರಿ, ಬಾಲಿಶವಾಗೋಗುತ್ತೆ, ನೀವು ಮಾಡಬೇಕು ಅನ್ನೋ ಎಫೆಕ್ಟ್ ಹೊಟ್ಟೋಗುತ್ತೆ ಅದರಿಂದ.
ಸರೋಜಿನಿ ಮಹಿಷಿ ವರದಿನ ಜಾರಿಗೆ ತರಬಾರ್ದು ಅಂತ ಹೇಳುವಂತಹ ದಿಮಾಕು ಮತ್ತು ಕೊಬ್ಬು ಯಾವನಿಗಾರು ಒಬ್ಬನಿಗಿದ್ರೆ ನಮ್ಮದೇ ಕರ್ಕೊಂಬನಿ ಕೆನೆಗೆ ಬಿಡ್ತೀನಿ. ಅದರ ಅಗತ್ಯ ಎಲ್ರಿಗೂ ಗೊತ್ತು, ಎಲ್ಲವನಿಗೂ ಗೊತ್ತು. ಅದು ಇವತ್ತಿಂದಲ್ಲ 87ರಿಂದ ಗೊತ್ತು, ಎಲ್ಲವನಿಗೂ ಗೊತ್ತು ಅದು ಆಗಬೇಕದು ಅಂತ. ಆದರೆ ಅದು ಆಗ್ತಾ ಇಲ್ಲ. ಒಂದು ಹೇಳ್ತೀನಿ, ನಾಳೆ ನಡೆಯುತ್ತೋ ಬಿಡುತ್ತೋ ಬಂದಂಗೆ ಗೊತ್ತಿಲ್ಲ, ಹೆಂಗೆ ಮಾಡ್ತೀರೋ. ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡ್ಕೋಬೇಡಿ, ಯಾಕಂದರೆ ಮತ್ತೆ ನಮ್ಮವ್ರದ್ದೇ ಆಸ್ತಿ, ಲಾಸ್ ಆದ್ರೆ ನಮ್ಮವ್ರದ್ದೇ ನಷ್ಟ. ಆಯೋಜಕರೇ ಕಟ್ಟಬೇಕಲ್ಲ ಸರ್, ಅದು ಕಟ್ಟೋದು ಬಿಡೋದು ಆಮೇಲೆ ನೋಡೋಣ. ಫಸ್ಟ್ ನಷ್ಟ ಯಾರಿಗೆ? ನಮಗೇನೆ. ಮತ್ತೆ ಅದರಿಂದ ಅದಂತೂ ಆಗಬಾರ್ದು. ಇನ್ನು ಈ ಬಂದು ಬೇಕಾ ಬೇಡವಾ ಕ್ವಶನ್. ಹೌದು, ಅನಿವಾರ್ಯ ಏನಿತ್ತು ಅಂತ. ಏನಿತ್ತು ಅಂದ್ರೆ ಜಾಬ್ ಬೇಕು, ಅಷ್ಟೇ ಬೇಕಾಗಿಲ್ಲ. ಅಲ್ಲ ಈ ಕ್ಷಣ ಅಂದ್ರೆ ನೀವು ಎಲ್ಲ ಅನಿವಾರ್ಯ ಏನಿತ್ತು ಅಂದ್ರೆ ಜಾಬ್ ಬೇಕು, ಕೊಡಿ. ಕರ್ನಾಟಕ ರಾಜ್ಯ, ಅದರಲ್ಲೂ ಮಹಾನಗರಗಳು, 2-3 ಮಹಾನಗರಗಳು, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಈ ಥರದೊಂದು 2-3 ಸಿಟಿಗಳೆಲ್ಲವೂ ಎಲ್ಲವೂ ಒಂದು ರೀತಿ ದಾಳಿಗೆ ಸಿಕ್ಕಾಕೊಂಡು ಸತ್ತು ಹೋಗ್ಬಿಟ್ಟಿದೆ. ಈ ಥರದ್ದು ಉದ್ಯೋಗಗಳನ್ನು ನಮ್ಮವ್ರಿಗೆ ಕೊಡೋಕ್ಕಾಗ್ತಿಲ್ಲ. ಸರೋಜಿನಿ ಮಹಿಷಿ ಹೇಳಿದ್ದೇನು, ಕೇಂದ್ರ ಸರ್ಕಾರಿ ನೌಕರದಲ್ಲಿ ಡಿ ಮತ್ತು ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳನ್ನು ಕೊಡಿ ಅಂತಂದರು. ಕೊಡಿ. ಸಿ ಮತ್ತು ಡಿ ದರ್ಜೆಯ ನೌಕರರು ಕೊಡೋದಕ್ಕೂ ಅಯೋಗ್ಯರ ಕರ್ನಾಟಕದಲ್ಲಿ ಯಾರು? ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ಬಿಹಾರದಿಂದನೋ ಉತ್ತರ ಪ್ರದೇಶದಿಂದನೋ ಯಾಕೆ ಬರಬೇಕಾ ಹುದ್ದೆಗೆ? ಅವರವರ ರಾಜ್ಯಗಳನ್ನು ಸರಿಯಾಗಿ ಇಟ್ಕೊಳ್ಳೋ. ಅದನ್ನೇ BJPಯವ್ರಿಗೂ ಹೇಳೋದು. ನೀವೇನು ಹೇಳಿದ್ರಿ ಈಗ CAA ತಂದಾಗ? ಅಲ್ರಿ, ಅವ್ರ ದೇಶ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ದೇಶಕ್ಕೆ ಕೊಡ್ಬಂದ್ಬಿಟ್ರೆ ಕೊಡ್ಬೇಕಾ? ರಿಲಿಜನ್ ಆಧಾರದ ಮೇಲೆ ಹೋದ್ಮೇಲೆ, ಹಾಗೆ ಭಾಷೆ ಆಧಾರದ ಮೇಲೆ ನೀವು ರಾಜ್ಯಗಳಿಂದ ಮಾಡ್ಕೊಂಡ್ಮೇಲೆ ನಿಮ್ಮ ರಾಜ್ಯ ಸರಿಯಾಗಿ ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲದ್ರೆ ಇಲ್ಲಿಗೆ ಯಾಕೆ ಬರಬೇಕು? ನಮ್ಮವ್ರಿಗೂ ಅನ್ವಯ ಆಗ್ಬೋದು ಆ ಕಡೆಗೆ, ಪ್ರಶ್ನೆ ಬೇರೆ. ಮತ್ತೆ ಸಿ ಮತ್ತು ಡಿಗೂ ತರಬೇಕಾ ನೀವು ಆಚೆಯಿಂದ? ಅದ್ಯಾವ ಲೆಕ್ಕಾಚಾರ? ಅದಕ್ಕೂ ಕೂಡ ಅದೇ ತರಬೇಕು ಅದನ್ನ. ಆದರೆ ಟ್ರಬಲ್ ಏನು, ತಮಿಳ್ನಾಡು ಮಹಾರಾಷ್ಟ್ರ ಮಾಡ್ಬೋದು ಈ ಥರದ ರಿಸರ್ವೇಷನ್ ಅಂತ ನೀವೇನು ಕತ್ತ ಕಾಯ್ತಾ ಇದ್ದೀರಾ ಎಲ್ಲರೂ? ಇವರೊಬ್ಬರೇ ಅಲ್ಲ, ಇವ್ರು ಹಿಂದಿದ್ದವ್ರು. ಅಲ್ಲೀಗ ಸಿದ್ದರಾಮಯ್ಯನವ್ರು ಹೋಗ್ಬಿಟ್ಟು 100 ದಿನದಿಂದ ತಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ನಂಗೆ ಭಾಳ ಸಂತೋಷ ಕಡಪ್ಪ, ನಂದು ಬೆಂಬಲ ಇದೆ ಅಂತಾರೆ. ನೀವೇನು ಮಾಡ್ತಿದ್ರಿ? ಅವ್ರ ಸರ್ಕಾರ ಇದ್ದಾಗಲೂ 87ರಿಂದ ನೀವುಗಳೇ ತಾನೇ ಅಧಿಕಾರದಲ್ಲಿ ಇರೋದು. ಅವಾಗೆಲ್ಲ ಏನು ಕಡಿತಾ ಕೂತಿದ್ರಿ ಎಲ್ಲರೂ? ಈಗ ಇನ್ನೊಬ್ಬರಿದ್ದಾಗ ಬಂದ್ಬಿಟ್ಟು ನಂದು ಬೆಂಬಲ ಅಂತ ರಾಜಕಾರಣ ಮಾಡ ಇನ್ನೇನು ಮತ್ತೆ ಇದು. ಅದಕ್ಕೆ ಇಂಥವುಗಳು ಸಫಲವಾಗ್ತಾ ಇಲ್ಲ ಕರ್ನಾಟಕದಲ್ಲಿ. ಬರೀ ಈ ಥರದ್ದು ದಗಾಕೋರ್ತನದಿಂದಾನೇ ಹಾಳಾಗ್ತಿರೋದೆಲ್ಲ ಹೇಳ್ತೀನಿ. ಅದ್ಯಾಕೆ ಇಷ್ಟು ದಿನ ಏನು ಮಾಡ್ತಿದ್ರಿ? 87ರಿಂದ ಯಾರಪ್ಪ ಸರ್ಕಾರದಲ್ಲಿ ಇದ್ದಿದ್ದು? ಇಲ್ಲ ಜನತಾ ಪಾರ್ಟಿ ಇತ್ತು ಕರ್ನಾಟಕದಲ್ಲಿ, ಇಲ್ಲ ಜನತಾ ದಳ ಇತ್ತು, ಇಲ್ಲ ಕಾಂಗ್ರೆಸ್ ಇತ್ತು. ಮಧ್ಯದಲ್ಲಿ ಯಾವುದೋ ಒಂದು 5 ವರ್ಷದ ಪೀರಿಯಡ್ನ BJP ಅವ್ರದ್ದು ಬಿಟ್ರೆ ಅಷ್ಟೇ ತಾನೇ. ನೀವೇ ಅಧಿಕಾರದಲ್ಲಿ ಇದ್ರಲ್ಲ ಸರ್, ಅದ್ಯಾಕೆ ದೇವೇಗೌಡರ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವಾಗೇನು ಮಾಡಿದ್ರಿ? ಹಂಗಾರೆ ಈ ರೀತಿ ಮಜಾ ತಗೊಳ್ಳೋ ಪೊಲಿಟಿಕ್ಸ್ ಮಾಡಕ್ಕೆ ಹೋದ್ರೆ ಅಷ್ಟೇ, ಅದು ಜನನು ಕೇಳಲ್ಲ. ನೋ ಬಡಿ ಬಾದರ್ಸ್. ನಿಮಗೆ ಯಾಕೆ ವಿಳಂಬ ಆಗಿದೆ ಸರ್ ಇದು? ಯಾರು ಅಷ್ಟು ಒಗ್ಗಟ್ಟಲ್ಲಿ ಮಾಡೇ ಇಲ್ಲ ಅದನ್ನ ಕೆಲಸನ. ಸುಮ್ಮನೆ ಯಾರ 4 ಜನ ಸೇರ್ಕೊಳ್ಳೋದು ಒಂದು ಜೋಕ್ ಆಗ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಬಟ್ ಇದಾಗಬೇಕು ಅನ್ನೋದಾದರೆ ನಾವು ರಾಜ್ಯವನ್ನು ಈಗ ಪ್ರಶ್ನೆ ಕೇಳೋದು ಒಂದೇ, ತಮಿಳುನಾಡಿನಲ್ಲಿ ಮಾಡ್ಬೋದು ಅನ್ನೋದಾದ್ರೆ ಯಡಿಯೂರಪ್ಪನವರೇ ನೀವಿಗೆ ಯಾಕಾಗಲ್ಲ? ನೀವಾಗ್ರಿ ಕನ್ನಡದ ರಕ್ಷಕನಾಗಿ. ಗುಲ್ಬರ್ಗದಲ್ಲಿ ಮೊನ್ನೆ ಏನು ಹೇಳಿದ್ರಿ ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ? ಕನ್ನಡದ ನೆಲ ಮತ್ತು ಜಲ ಮತ್ತು ಜನದ ಬಗ್ಗೆ ವಿಚಾರಗಳ ಬಂದಾಗ ನಾವು ಭದ್ರಾಗಿದ್ದೀವಿ, ಹೇಳಿದಿರೋ ಇಲ್ವೋ? ಈಗ ಕನ್ನಡದ ಹಿಂದೆಂದೂ ಕಾಣದ ಮುಂದೆ ಕಾಣಸಿಗದಂತಹ ಕನ್ನಡ ಸೇವಕರಾಗ್ಬಿಡಿ, ನೀವು ಕನ್ನಡಿಗರ ಸೇವಕರಾಗ್ಬಿಡಿ. ನೀವು ಸರ್ಕಾರ ಏನು ಮಾಡ್ಬೋದು ಅದರಲ್ಲಿ ಆಲ್ರೆಡಿ ಯಾರ್ಯಾರು ಏನೇನು ಮಾಡಿದಾರೋ ಅದೆಲ್ಲ ನೀವು ಮಾಡಿ ಸಾಕು. ನೋಡೋಣ ಯಾವ್ಯಾವ ರಾಜ್ಯಗಳು ತಮ್ಮ ತಮ್ಮ ಉದ್ಯೋಗಗಳನ್ನು ಉಳಿಸ್ಕೊಳ್ಳೋಕೆ ಏನೇನು ಮಾಡಿದಾರೋ ಆ ಎಲ್ಲ ಬೆಸ್ಟ್ ತಗೊಂಡು ನೀವು ಮಾಡ್ರಪ್ಪ ನೋಡೋಣ. ನೀವು ಮಾಡ್ರಪ್ಪ ನೋಡೋಣ. ಅದ್ಯಾಕಾಗಲ್ಲ? ಅದು ಆಗಲ್ಲ ಅಂದ್ರೆ ಏನರ್ಥ? ಬರೀ ಪುಕ್ಕಟ್ಟೆ ಓಟ್ ಹಾಕಿಸ್ಕೊಳಕ್ಕ ನೀವು? ದ್ಯಾಟ್ ಈಸ್ ದ ಪಾಯಿಂಟ್. ಅದು ಸರ್ಕಾರವನ್ನು ಕೇಳ್ಕೋಬೇಕು. ಈಗ ತನ್ನ ಸರ್ಕಾರ ತಾನೇ ಕೇಳ್ಕೋಬೇಕು. ಅವರು ಏನು ಮಾಡ್ತಾರೆ? ಅದನ್ನೇನು ಮಾತಾಡಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಹೋದ್ರು? ಸಿದ್ದರಾಮಯ್ಯನವ್ರು ಹೆಂಗೆ ರಾಜಕಾರಣ ಮಾಡಿದ್ರು ಅಲ್ಲೋಗ್ಬಿಟ್ಟು ಇವರು ಸಿದ್ದರಾಮಯ್ಯನವ್ರು ಯಾಕೆ ಹೋದ್ರು? ಅಲ್ರಿ, ಸಿದ್ದರಾಮಯ್ಯನವ್ರು ಹಾಳಾಗೋಲಿ ಕಡೆಗೆ ನಿಮ್ದು ಅಲ್ಲ, ನಾವು ಕೇಳಿ ಸಿದ್ದರಾಮಯ್ಯನವ್ರು ಯಾಕೆ ಹೋದ್ರು? ಅಲ್ಲಿಗೆ ಬರ್ತಾರೆ ಸುತ್ತಿ ಬಳಸಿ. ಇಂಥ ಡೋಂಗಿಗಳು ಕರ್ನಾಟಕ ಕಟ್ತಾರಂತೆ ಎಲ್ಲರೂ, ಈ ಕಡೆಯವರು ಆ ಕಡೆಯವರು. ನಾವು ಇದನ್ನು ನೋಡಬೇಕಂತೆ. ಈ ಸುಖಕ್ಕೆ ಬಂದ್ ಮಾಡ್ಕೊಂಡು ನಮ್ಮ ಕಾಸು ನಾವು ಕಳ್ಕೋಬೇಕಂತೆ. ಫಸ್ಟು ನೀವು ಒಗ್ಗಟ್ಟಾಗಿ ಜನರ ಮುಂದೆ ಬನ್ನಿ, ಆಮೇಲೆ ಕನ್ನಡಿಗರನ್ನ ಒಗ್ಗಟ್ಟು ಮಾಡೋಣ. ಸುಲಭ, ಸುಲಭ, ಭಾಳ ಸುಲಭ. ಫಸ್ಟ್ ನೀವು ಒಗ್ಗಟ್ಟಾಗಿ ಬನ್ನಿ. ನೀವೇ ಹರಿದು ಹಂಚೋಗಿ ಒಳ್ಳೆ ತರಗೆಲೆಗಳ ಥರ ಚಳಿಗಾಲದಲ್ಲಿ ಮರದಿಂದ ಉದುರೋ ಎಲೆಗಳ ಥರ ಬಿದ್ದೋಗ್ಬಿಟ್ಟಿದ್ದೀರಿ ಎಲ್ಲ ತಬಗ ಅಂತ. ಕಂಡಂಗೆ ಈಗ ಬಂದು ನಮ್ಮನ್ನು ಒಂದಾಗಿ ಅಂತೀರಿ. ಫಸ್ಟ್ ನೀವು ಒಂದಾಗದು ಕಲ್ತ್ಕೊಳ್ಳಿ, ಆಮೇಲೆ ಮಾಡೋಣ ಕೆಲಸ. ನೋಡೋಣ ಪೂರ್ತಿನೂ ಕೂಡ ಮಾಡೋದಕ್ಕೆ ಬರುತ್ತಾ ಸರ್? ಜಾರಿ ಮಾಡಕ್ಕೆ ಬರುತ್ತೆ? ಅದು ಆಮೇಲೆ ನೋಡೋಣ ಯಾವ್ದು ಆಗುತ್ತೆ, ಯಾವ್ದು ಆಗಲ್ಲ, ಯಾವ್ದು ಆಗಬೇಕು, ಯಾವ್ದು ಬೇಕು ಅನ್ನೋದನ್ನ ಆಮೇಲೆ ಬರೋಣ ಪಾಯಿಂಟ್ಗೆ. ಮೂಗಿಡ್ಕೊಂಡಾಗ ಯಾರೋ ಒಬ್ರು ಬಾಯಿ ತೆಗಿತಾರೆ, ಇದೆಷ್ಟು ಬಾಯಿ ತೆಗಿತಾರೆ ನೋಡೋಣ. ಆಗ
ಫಸ್ಟ್ ಸರ್ಕಾರ ಮಾಡಬೇಕಾಗಿರೋದು ಮಹಾರಾಷ್ಟ್ರಲ್ಲಿ ರಿಸರ್ವ್ ಮಾಡ್ತೀನಿ ಅನ್ನೋದಾದರೆ ನಿಮ್ಗೆ ಯಾಕಾಗಲ್ಲ? ತಮಿಳ್ನಾಡಲ್ಲಿ 10 ವರ್ಷದಿಂದ ರಿಸರ್ವ್ ಮಾಡ್ತೀವಿ ಅಂತಂದರೆ ನಿಮಗೆ ಯಾಕಾಗಲ್ಲ? ಯಾವ್ಯಾವ ರಾಜ್ಯದಲ್ಲಿ ತಮ್ಮ ತಮ್ಮ ರಾಜ್ಯಗಳ ಜನಗಳ ಉದ್ಯೋಗಗಳನ್ನು ಇದನ್ನು ಉಳಿಸ್ಕೊಳ್ಳೋಕ್ಕೆ ಏನೇನು ಒಳ್ಳೊಳ್ಳೇದು ಮಾಡಿದಾರೋ ಅದೆಲ್ಲ ಒಂದು ಕಾಪಿ ಮಾಡ್ಕೊಂಬನ್ರಿ ಸಿಟಿ ರವಿ ಅವರು. ಕಾಪಿ ಮಾಡಿದ್ರು ತಪ್ಪಿಲ್ಲ ಅಲ್ಲ ಸರ್? ಕಾಪಿ ಮಾಡಿದ್ರು ತಪ್ಪಿಲ್ಲ, ತಪ್ಪೇನಿಲ್ಲ. ಯಥಾಕೊಂಬನ್ರಿ ಫಸ್ಟು ಅದಷ್ಟು ಜಾರಿಗೆ ತರಪ್ಪ ಸಿಟಿ ರವಿ. ನೀವೇ ಆಗ್ರಪ್ಪ ಸಿಟಿ ರವಿ, ಚಿಕ್ಕಮಂಗಳೂರಿನ ವೀರ ಧೀರ ಧೀರ ಶೂರ, ಕರ್ನಾಟಕ ರಾಜ್ಯದ ರಕ್ಷಕ. ನೀವೇ ಆಗ್ರಪ್ಪ, ಜನ ಕೊಂಡ ತಗೊಂಬನ್ನಿ ನೋಡೋಣ ಅದನ್ನ. ಅದು ಮಾಡಿ ಅದು ಬಿಟ್ಬಿಟ್ಟು ನೀವು ಈ ಸಿದ್ದರಾಮಯ್ಯ ಅಂತದ್ದು ಸ್ಟೇಟ್ಮೆಂಟ್ ಕೊಡೋಕೆ ನೀವು ಒಬ್ಬರೇ ಬೇಕಾ? ಹೌದ್ರಿ, ಸಿದ್ದರಾಮಯ್ಯ ಮಾಡಿದ ರಾಜಕಾರಣನೇ, ನನಗೆ ಗೊತ್ತಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಇದು ನೀವು ಮಾಡಬೇಕಾಗಿರೋದು, ಈಗ ನೀವಾರು ಮಾಡಬೇಕಲ್ಲ ಮತ್ತೆ. ಆದರೆ ಈ ಮಧ್ಯೆ ಬಳ್ಳಾರಿ ಮತ್ತು ಹಾಸನ ಜಿಲ್ಲೆಯಲ್ಲಿ ಹಲವು ಸಂಘಟನೆಗಳು ಬಂದ್ ನಡೆಸುವುದಾಗಿ ಹೇಳಿದರೆ, ಮೈಸೂರು, ಕಲಬುರಗಿ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲವನ್ನು ಘೋಷಿಸಿವೆ. ಬಂದ್ ನಡೆಸಲ್ಲ, ಆದರೆ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹೋರಾಟಗಾರರು. ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀವಿ, ಜನ ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಿ ನಾವು ವಿಶ್ವಾಸ ಇಟ್ಟಿದ್ದೀವಿ. ಹಾಗಾಗಿ ಜನ ಇಂಥದಕ್ಕೆ ಬೆಂಬಲ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಗುಲಾಮ್ಗಿರಿ ಮಾಡೋವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಕನ್ನಡಿಗರು. ನೆಲ, ಜಲ, ಗಡಿ, ನಾಡಿಗೆ ಇದು ನಾವು ಮುಂಚೆಯಿಂದನೂ ಹೋಟ್ಲು ಮಾಲೀಕರ ಸಂಘ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ. ನೈತಿಕ ಬೆಂಬಲ, ಮಾರಲ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಂದ್ ಮಾಡಿ ನಮಗೆ ಜನರಿಗೆ ತೊಂದರೆ ಮಾಡಿ ನಾವು ಬೆಂಬಲ ಕೊಡ್ತಾ ಇಲ್ಲ, ಮುಂಚೆನೂ ಕೊಡ್ತಾಯಿಲ್ಲ. ಅದಕ್ಕೆ ನಾಳೆ ಕನ್ನಡ ಸಂಘಟನೆಗಳು ಕರೆದಿರೋ ಈ ಬಂದ್ಗೂ ಕೂಡ ನಾವು ಆ ಥರ ಕೊಡ್ತಾ ಇಲ್ಲ. ಇದು ಕನ್ನಡಿಗರಿಗೆ 75% ಮೀಸಲಾತಿ ಕೊಡಲೇಬೇಕು ಅನ್ನೋ ಒಂದು ಹೋರಾಟ, ಮುಷ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಮಗೆ ಸಂಪೂರ್ಣ ಬೆಂಬಲ ಕೊಡ್ತಾರನ್ನೋ ಒಂದು ನಮಗೆ ಒಂದು ಇದು ಇದೆ. ಅಲ್ಲ ರೈಟ್, ಬಂದಿಂದ ಕೂಡಲೇ ಬರೀ ನಗರಗಳ ಬಂದ್ ಆದ್ರೆ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಇರಬೇಕು. ಗ್ರಾಮೀಣ ಭಾಗದ ಜನರಿಗೆ ಕನ್ನಡದ ಹೊಡೆತಗಳು ಅಷ್ಟಾಗಿ ಕಾಣಿಸ್ದೇನೂ ಇರ್ಬೋದು ಅವ್ರಿಗೆ, ಅವ್ರ ಊರುಗಳಲ್ಲಿ, ನಗರದಲ್ಲಿ ಕಾಣಿಸ್ದಂಗೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಗ್ರಾಮೀಣ ಭಾಗದ ಜನನೂ ನಿಮ್ಮ ಮಕ್ಕಳು ಈಗ ಉದ್ಯೋಗ ಹುಡುಕೊಂಡು ಹಳ್ಳಿಗಳಿಂದ ಹೊರಟ ಆಗೋಗಿದೆ, ಅವಕ್ಕೂ ಸಿಕ್ಕಲ್ಲ ನಾಳೆ, ಅವಕ್ಕೂ ಸಿಕ್ಕಲ್ಲ ನಾಳೆ. ಯಾಕಂದರೆ ನಿಮ್ಮ ಎಲ್ಲ ಮಕ್ಕಳು ಹಳ್ಳಿಗಳಲ್ಲಿ ಓದಾದ್ಮೇಲೆ ಎಲ್ಲ ಉದ್ಯೋಗ ಹುಡ್ಕೊಂಡು ಹೊರಟು ಬರ್ತಾ ಇವೆ, ಈಗ ಅವಕ್ಕೂ ಸಿಗಲ್ಲ. ಹಾಗಾಗಿ ಫಸ್ಟು ಇದಕ್ಕೊಂದು ದೊಡ್ಡದಾದ ಕನ್ನಡ ರಥಯಾತ್ರೆ ನಡೀಬೇಕು. ಕನ್ನಡ ರಥಯಾತ್ರೆ ಅಂದ ತಕ್ಷಣ ಯಾರು ಏನೇನೋ ಅನ್ಕೊಂಬಿಡ್ಬೇಡಿ. ಆಮೇಲೆ ಕನ್ನಡ ರಥಯಾತ್ರೆ ನಡೀಬೇಕು ಫಸ್ಟ್ ಮಾಡಿ, ಆಮೇಲೆ ಸೇರಿಸಿ ಒಂದು ಸರಿ ಜನನ್ ಸೇರಿಸಿ ಗುದ್ದಿದ್ರೆ ಹಂಗೆ ಎಲ್ಲ ರಾಜ ಹುಲಿನೂ ಔಟು, ಟಗರು ಔಟ್, ಹಂಗಾಗಬೇಕು. ಸೋಮ್ಲೆ ಟಗರು ಗುರ್ರಂತು, ರಾಜ ಹುಲಿ ಆಯ್ ಅಂತೂ ಅಂತ ಚೆನ್ನಾಗಿದೆ ಅನ್ಕೊಂಡು ಕೂತ್ರೆ ಪ್ರಯೋಜನ ಆಗಲ್ಲ, ವೇಸ್ಟ್. ಇದು ವೇಸ್ಟ್ ಆಗತ್ತೆ. ನಾಳೆ ಬಂದ್ಗೆ ಸಂಘಟನೆಗಳು ಬೆಲೆ ಕೊಟ್ಟಿದ್ದೀವಿ. ಮೊದಲನೇ ಬಾರಿಗೆ ರಕ್ಷಣಾ ವೇದಿಕೆ ನಾರಾಯಣಗೌಡರು, ಇನ್ನು ಪ್ರವೀಣ್ ಶೆಟ್ಟಿ ಅವರು ಯಾರು ನಾವೆಲ್ಲ ಮಾಡಲ್ಲ ಅಂತ ಅಂದಿದ್ದಾರಂತೆ, ಯಾಕೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರನ್ನ ಇವ್ರು ಕೇಳಲಿಲ್ವೇನೋ ಮಾಡಿದವರು. ಈ ಕನ್ನಡ ಸಂಘಟನೆಗಳು ಅಯ್ಯೋ ರಾಮ, ರಾಜಕಾರಣದಲ್ಲಿ ರಾಜಕೀಯ ಕಡಿಮೆ ರೀ, ಇದರಲ್ಲೇ ಜಾಸ್ತಿ ಕಡಿಮೆ, ಮತ್ತೆ ತುಂಬ ಕಡಿಮೆ. ರಾಜಕಾರಣದಲ್ಲಿ ರಾಜಕೀಯ ಕಡಿಮೆ ಇಲ್ಲವೇ ಇಲ್ಲ, ಕಡಿಮೆ. ಜಾಸ್ತಿ ಅವ್ರು ಹಂಗಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮದುವೆಗಿದ್ವಿ ನಡೆದಾಗ ರಾಜಕಾರಣ ಬೇರೆ, ಪರ್ಸನಲ್ ಬೇರೆಪ್ಪ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಪಡಗವ್ರು ಸೈಲೆಂಟಾಗಿ. ಏನೇನಾ ಅಂತ ಸೈಡಲ್ಲಿ ಫೋನ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊತಾ ಇರ್ತಾರೆ ಅವ್ರ ಪಡಗವ್ರುಗಳು. ಏನೋ ಮಾಡ್ಕೊಡ್ಬಿಡೋಣ, ನಾವು ಅಧಿಕಾರಕ್ಕೆ ಬಂದಾಗ ನೀನು ಬರ್ತೀಯಾ ಇಲ್ವೋ, ಬಾ ಸುಮ್ಮನೆ ಮಾಡ್ಕೊಡೋ, ಮಾಡಲ್ವಾ? ಆಮೇಲೆ ಸುಮ್ಮನೆ ಫ್ರಂಟಿಗೆ ಬಂದಾಗ ಏನು ಅನ್ಕೊಂಡಿದೀಯಾ ನೀನು ಅಂತ ಅಸೆಂಬ್ಲಿನಲ್ಲಿ. ಎಷ್ಟು ಚೆನ್ನಾಗಿ ಮಾಡ್ತಾರ ಅವ್ರು ಅದನ್ನು. ಕನ್ನಡ ಸಂಘಟನೆಗಳಿಗೆ ಅದು ಗೊತ್ತೇ ಇಲ್ಲ, ನ್ಯಾಕು ಐಡಿಯಾನೇ ಇಲ್ಲ, ಬುಡ್ದಾಡ್ಕತ್ತಾರೆ ಅವ್ರವ್ರ ಒಳಗಡೆ. ಆಮೇಲೆ ಒಬ್ಬೊಬ್ರು 16 ಜನಕ್ಕೋ 36 ಜನಕ್ಕೋ ಒಂದೊಂದು ಸಂಘಟನೆ ಮಾಡ್ಕೊಂಡ್ಬಿಡ್ತಾರೆ. ಅದೆಷ್ಟೋ 50 ಜನಕ್ಕೋ 100 ಜನಕ್ಕೋ ಒಂದು ಸಂಘಟನೆ ಮಾಡ್ಕೊಂಬಿಡೋದು, ಒಂದೊಂದು ಬೋರ್ಡ್ ಹಾಕೊಂಡ್ಬಿಡೋದು, ಒಂದು ಶಾಲೆ ಹತ್ಕೊಂಡು ಹೊಂಟ ನಡೆಯಪ್ಪ ಅಂತ. ನಂದು ಒಂದು ಸಂಘಟನೆ ಅನ್ನೋದು, ಆ ಸಂಘಟನೆಯವ್ರು ಇನ್ನೊಂದು ಸಂಘಟನೆ, ನೀನು ನಂದೇ ಸಂಘಟನೆ ಜಾಸ್ತಿ ಅನ್ನೋದು. ಹೆಂಗೆ ನಂದು 50 ಜನ ಜಾಸ್ತಿ ಇದ್ದಾರೆ, ಹಿಂಗಾಗೋಗಿದ್ದೀರಿ. ಇದು ಹೆಂಗೆ ಕಾಣುತ್ತೆ ಅಂತಂದರೆ ಈ ರೀತಿ ಕಾಣುತ್ತೆ. ಇದನ್ನೇ ನಾನು ಹೇಳಿದ್ದು, ಫಸ್ಟ್ ಆ ಒಗ್ಗಟ್ಟು ಬರೋವರೆಗೂ ಏನೂ ಆಗಲ್ಲ. ಪಾಲಿಟಿಷಿಯನ್ಸ್ಗೆ, ರಾಜಕಾರಣಿಗಳಿಗೆ ಗೊತ್ತು, ಈ ರೀತಿ ಒಡೆದು ಚಿಂದಿಯಾಗಿ ಹೋಗಿರೋಂಥ ಬೋರ್ಡ್ ಹಾಕ್ಕೊಂಡು ಬ್ಯಾನರ್ ಕಟ್ಕೊಂಡು ಓಡಾಡೋ ಸಂಘಟನೆಗಳು ಬರ್ತಾ ಇದ್ದರೆ ನಮಗೇನೂ ಆಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಾವೇ ತೋರಿಸ್ಕೊಟ್ಟಿರೋದು. ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಾವು ಹೋರಾಟವನ್ನು ಬೆಂಬಲಿಸ್ತೀನಿ, ಅದು ಯಾರೇ ಮಾಡಲಿ ಹೋರಾಟ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಹೋರಾಟ ಯಾರೇ ಮಾಡಿದ್ರು ನಾನು ಆ ಹೋರಾಟವನ್ನು ಬೆಂಬಲಿಸ್ತೀನಿ, ಆದರೆ ಬಂದನ್ನು ಬೆಂಬಲಿಸಲ್ಲ. ಬಂದ್ನಿಂದ ಕರ್ನಾಟಕ ರಕ್ಷಣೆಗೆ ದೂರ ಉಳಿಯುತ್ತೆ.